ನೋಡ್ರಿ ಶಿವಾಜಿ ಮಹಾರಾಜ ಹೌದು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿ ಹೋದ್ರು. ಹೌದಪ್ಪ ಹೌದು. ಜೀವನದೊಳಗೆ ಎಂದೂ ತಾಯಿ ಮುಂದೆ ಸುಳ್ಳು ಹೇಳಲಿಲ್ಲ. ಹೌದಪ್ಪ ಹೌದು ಹೌದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನ ಮಂತ್ರಿ. ಹೌದಪ್ಪ ಹೌದು. ಅವ್ರ ಮನ್ಯಾಗ ಅಷ್ಟು ಐಶ್ವರ್ಯ ಅಗರ್ಭ ಶ್ರೀಮಂತ ಬೆಳ್ಳಿ ಬಂಗಾರ ಮುತ್ತು ರತ್ನ ವದ್ದು ವೈಡೋರೆ ಎಂತೆಂತ ಕಾರ್ ಇದ್ದು. ಖರೆ ಅವನ ದೋಸ್ತಗ 7 ಹೊತ್ತಿನ ಬಡತಾನ. ನೋಡ್ರಿ 7 ಹೊತ್ತಿನ ಬಡತಾನ. ಖರೆ ಮಗ ಉಂಡಂದ್ರ ತಾಯಿ ತಂದೆ ಉಪವಾಸ ಮನ್ಕೋತಿದ್ರು. ತಾಯಿ ತಂದೆ ಉಂಡ್ರಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ದೋಸ್ತ ಉಪವಾಸ ಮನ್ಕೋತಿದ್ದ. ಅಂತ ಪ್ರಸಿದ್ಧಿ ಇತ್ತಪ್ಪ ಕಡು ಬಡತಾನ. ಒಂದ್ ದಿವ್ಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ದೋಸ್ತ್ ಬಂದ. ಹೌದು. ಊಟ ಮಾಡೋನು ಬಾರು ಒಂದ. ಹಾ ಹಾ. ಊಟಕ್ಕೆ ಕೂತ್ರು ಒಂದೇ ತಾಟಿನಾಗ ಉಣ್ಬೇಕತ್ತಾರ. ಹೌದು. ಆ ಲಾಲ್ ಬಹದ್ದೂರ್ ಶಾಸ್ತ್ರಿ ದೋಸ್ತನ ಕಣ್ಣಾಗಿ ನೀರು ದಳ 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 ತಳಗಿ ಬೀಳಾಕತ್ತಿದ್ವು. ಯಾಕೋ ದಿವಸ ಉಂಡಾಡಿವಿ ದೋಸ್ತ ಎಂದು ಅತ್ತಿಲ್ಲ ಯಾಕೆ ಹಳ್ಳಾಕತ್ತಿದೆ ಅಂದಾಗ ದೋಸ್ತ್ ಹೇಳ್ತಾನ, ಏನಂದಪ್ಪ ದೋಸ್ತ ನನ್ನ ಕಷ್ಟ ನನ್ನ ಗೋಳ ಕೇಳವ್ರ ಯಾರು? 7 ದಿವಸ ಆಯ್ತು ನನ್ನ ಗೋಳ ಅದೈತಿ, ಒಂದು ತೊತ್ತ ಅನ್ನ ಉಂಡಿಲ್ಲ ನಾನು. ಹೌದಾ? ಅದಕ್ಕೆ ದುಃಖ ಬಂದದ. ನಾ ಉಣ್ಣೆ ಅಂದ್ರೆ ನಮ್ಮ ತಾಯಿ ತಂದೆ ಉಪವಾಸ ಮನ್ಕೋತಾರ. ತಾಯಿ ತಂದೆ ಉಂಡ್ರು ಉಪವಾಸನ ಅಂದವ ಇಷ್ಟು ಒಮ್ಮೆರು ಹೇಳಬೇಕಿಲ್ಲಂದ. ನನ್ನ ಕಷ್ಟ ಯಾರಿಗೆ ಹೇಳ ತಿಳ್ಕೊಂಡು ಕಳಗಳ ಹಳ್ಳಾಕ್ ಹತ್ತಿದಾಗ ಕೈಯಾಗ ಬಂಗಾರ ಕಡಿ ಇತ್ತು ಯಾರಿಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಿಚ್ಚ ಕೊಟ್ಟು ಬಿಟ್ಟ. ತಗೊಂಡು ಹೋಗಂದ. ಹೌದಪ್ಪ. ತಗೊಂಡು ಹೋಗಿ ಮಾರಿ ಉಪಜೀವನ ಮಾಡು. ಎಂದ್ ಕಮ್ಮಿ ಬೀಳ್ತೈತಿ ಅದನ್ನ ಮತ್ತೆ ಹೇಳು. ಮತ್ತೆ ಕೊಡ್ತೀನಂದ. ಅವಾಗ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಯಿ ಬಂದ ಮಗ ಊಟ ಮಾಡುವಾಗ ನೋಡ್ತಾಳ ಬಲಗೈಯಾಗ ಬಂಗಾರ ಕಡಿ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕೈಯಾಗ ಬಂಗಾರ ಕಡಿ ಇಲ್ಲ, ಎಲ್ಲಿ ಹೋಗೈತಿ ಅಂತ ಕೇಳಿದಾಗ ಹೇಳ್ತಾನ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮುತ್ತಪ್ಪನ ಏನ್ ಹೇಳಿದಪ್ಪ? ನಮ್ಮ ದೋಸ್ತಗ 7 ದಿವಸ ಆಯ್ತು ಗೋಳ, ತಾಯಿ ತಂದಿ ಉಪವಾಸದಾರ. ಒಂದೇ ತಾಟ್ನ್ಯಾಗ ಉಣ್ಣು ಹೊತ್ತಾಗ ಗಳ ಹಳ್ಳಾಕ್ ಹತ್ತಿದ. ಅವನ ದುಃಖ ತಡಿಲಾರಕ್ಕ ಅವನ ಕಷ್ಟ ನೋಡ್ಲಾರ್ದ ಕೈಯನ ಬಂಗಾರ ಕಡಿ ಬಿಚ್ಚಿ ಕೊಟ್ಟಿನಂದ ಬಲಗೈಯಿಂದ. ಸರದ್ ನಿಂತ ಗೆಡ್ಡಿಗೆ ಬಿಟ್ಲಕ್ಕೆ ಅವ್ರ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಯಿ. ಒಂದೇ ಯಾಕೆ ಕೊಟ್ಟಿವ? ಇನ್ನೊಂದು ಕುಡಿದಿತ್ತು ದೋಸಕ್ಕೆ ಪಾಪ. ನಮಗ ಏನು ಕಮ್ಮಿನ ದೇವ್ರ ರಗಡ ಕೊಟ್ಟಾನ, ಇನ್ನೊಂದು ಯಾಕೆ ಕೊಡಬಾರ್ದು ಅಂತ ಹೇಳಿ ಮಗನಿಗೆ ಬಡಿತಾಳ. ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಡೊಳ್ಳಿನ ಪದಗಳನ್ನ 2 ಸಂದಿನ ಮಠ ಬಹಳ ಭಕ್ತಿದಿಂದ ಆಲಿಸಿರ್ತಕ್ಕಂಥ ನಮ್ಮ ತಾಯಿ ಬಳಗದವರಿಗೆ ಬಹಳ ಪ್ರೀತಿಯಿಂದ ಡೊಳ್ಳಿನ ಪದ ಅಂದ್ರೆ ಏನು, ಇದರಾಗ ಏನು ಅರ್ಥ ಅಡಿಗೆ ಐತಿ, ಏನು ಮರ್ಮ ಐತಿ ಅಂತ ಶೆದ್ರು ಏನೇನು ಪವಾಡ ಮಾಡ್ಯಾರ ಅನ್ನೋದು ಹಾಡ್ತಾರೋ, ಏನು ಬರೇ ಗಿಚ್ಚಿ ಗಿಲಿಗಿಲಿ ಹಾಡಿ ಹೋಗ್ತಾರ ಹುಚ್ಚಡಿಸಿಕೊಂಡ್ರ ಹೇಳಿ ಕೂತಾರ. ಇದು ಗಿಚ್ಚು ಗಿಲಿಗಿಲಿ ಮೇಳ ನಮ್ದು ಅಲ್ಲ ತಂಗಿ. ನೀನು ಒಬ್ಬಕ್ಕೆ ಒಳ್ಳೆಯ ಕಲಾವಿದೆ, ನಿನಗೆ ಮೆಚ್ಕೋಬೇಕು ನಾವು. ಈಗಿನವರು ಡೊಳ್ಳಿನ ಪದ ಹಾಡೋದಕ್ಕಿಂತ ಮೊದಲು ಹೆಣ್ಣು ಮಕ್ಕಳು ಮೇಳ ಮಾಡ್ರಂದ್ರ ಗಂಟಿ ಸರ್ ಫಸ್ಟ್ ತಗೊಳ್ಳದೆ ಜಾಕೆಟ್. ಹೌದು, ಒಟ್ಟ ಮೋದಿ ಜಾಕೆಟ್ ಸರ್. ಡೊಳ್ಳಿನ ಪದ ಕಲಿಕಿಂತ ಮೊದಲು ಹೋಗಿ ಜಾಕೆಟ್ ತರುದು, ರಾಯ್ಬಾಕ್ ಹೋಗಿ ಒಂದು ತಗಡಿನ ಡೋಳ ತರುದು. ನೋಡ್ರಿ ಮಾರಸನಹಳ್ಳಿ ಶಾಂತ ಸೊನೆಯಾಳ ಜಕ್ಕವ್ವ ಇಡೀ ಡೊಳ್ಳಿನ ಪದೊಳಗ ಮೂಲ ಡೊಳ್ಳಿನ ಪದ ಹಾಡಿದವರು ಫಸ್ಟ್ ಹೆಣ್ಮಗಳಂದ್ರೆ ಯಲಟ್ಟಿ ನೀಲವ್ವ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಯಲಟ್ಟಿ ನೀಲವ್ವ ಹುಟ್ಟೆ ಕುರುಡಿದ್ಳು. ಬಂಡಿ ಗಾಡ್ಯಾಗ ಕೂತು ಹಾವೇರಿ ಕಾವೇರಿ ತುಂಗಭದ್ರಾ ಭೀಮಾ ಕೃಷ್ಣ ಮಲಪ್ರಭಾ 7-8 ನದಿ ದಾಟಿ ಹಾಡ್ಯಾಳ ಹೆಣ್ಣು ಮಗಳು ಯಾರು? ಯಲಟ್ಟಿ ನೀಲವ್ವ ಆಗಿನ ಕಾಲದಾಗ. ಹೌದಪ್ಪ ಹೌದಾ? ಕಣ್ಣ ಕೊಟ್ಟಿದ್ರು ಕೂಡ ತಲೆ ಮ್ಯಾಗಿನ ಶರಗ ತಗಲಾರ್ದ ಹಾಡಳು ನಮ್ಮವ್ವ ಯಲಟ್ಟಿ ನೀಲವ್ವ. ಹೌದಪ್ಪ ಹೌದು. ನೀನವನು ಹುಚ್ಚುಳಿ ಮಗನ.
ಅವ್ರು ಹಾಕಿಲ್ಲ ಜಾಕೆಟ್ ಅವ್ರಿಗೆ ಕೇಳ್ತಾನ ನಮ್ ಗೌಡ ಏನ್ ಬ್ಯಾಸಿಗೆ ಹುಟ್ಟೈತೆ ನೋಡಿದ ಹಾಗೆ ಜಾಕೆಟ್ ಇದ್ದು ನಮ್ಮ ಮಗನ ಇದ್ರು ಸದಿಕ್ ಹಾಕೊಂಡಿಲ್ಲ ಅವರು. ಏಯ್ ಬಿಜ್ಜರ್ಗಿ ಸ್ವಾಮ ಹೌದು ನಿಡೋನಿ ಕುಲಕರ್ಣಿ ಅವರು, ಶಿರಡೋನಿಗೆ ರುಮಾಲ ಮಾಸ್ತರು, ಸಂಗೊಳ್ಗಿ ಮಹಾರಾಜ, ಲಮಾನಟ್ಟಿ ತುಕಾರಾಮ, ಇಂಗ್ಲೇಶ್ವರ ಶ್ರೀಸಲ್ ಹಾಡಾಗ ಜಾಕೆಟ್ ಇದ್ದಿಲ್ಲ ಇದ್ದು ಏನು ಪಾಕೆಟ್ ಇದ್ದಿದ್ದಿಲ್ಲ ಪಾಕೆಟ್ ಇದ್ದು ಏನು ಕಿವ್ಯಾಗ ಲಾಕೆಟ್ ಇದ್ದಿದ್ದಿಲ್ಲ. ಇದ್ದು ಕರೆ ಅವ್ರು ಹಾಕಿಲ್ಲ. ಮಾರಸನಳ್ಳಿ ಶಾಂತ ಕೇಳಿರಿ, ಹೌದು ಮಾರಸನಳ್ಳಿ ಶಾಂತಾಗ ಮರ್ಯಾದೆ ಹೆಚ್ಚಂದ್ರು ಶರ್ಗ ತೆಗೆದಿಲ್ಲ ತಲಿ ಮ್ಯಾಲೆ, ಎಷ್ಟೋ ಹೆಣ್ಮಕ್ಳು ಸ್ವಂತಕ್ಕ ಸುತ್ತ ಹುತ್ತು ಪ್ಯಾಲಿ, ಹೌದಪ್ಪ ಹೌದಾ ಮರ್ಯಾದೆ ಗಂಜಿ ಮನಿಮಿ ಮದಗೊಂಡ ಮುತ್ಯ ಹೆಂಗಸರು ಜೋಡಿ ಹಾಡುದೊಂದೊಲ್ ವಲ್ಲಿ. ಹೌದಪ್ಪ ಹೌದು ಹೌದು ಈಗಿನ ಅವ್ರು ಹೆಂಗಸರು ಕೊಟ್ರ ಹತ್ತಿ ಏಟತಾರ ಇವ್ರು, ಹೌದು ಅವ್ರಿಗೆ 15,000 ಕೊಟ್ರ ನಮಗ್ 15 ಕೊಡ್ತಾರ. ಹೌದು 1,000 ಕಡಿಮೆ ಕರೆ ಅವ್ರು ಆಕೆ ಕೂಡ ಹಾಡೋನು ಇವತ್ತ ನೀವು. ಅದಕ್ಕೆ ದಯವಿಟ್ಟು ಬಂಧುಗಳೇ ಅದನ್ನ ಬಿಡಿ ತಂಗಿ, ನೀವು ಒಂದನ ಬಾರಿ ಪಾಲಿಸಿ ಬಹಳ ಸ್ವಂತ ಸಾಹಿತ್ಯ ಮಾಡಿ, ಹೌದು ನೀ ಸ್ವಂತ ಸಾಹಿತ್ಯ ಮಾಡಿ ಪ್ರತಿಯೊಂದು ದಾಟಿ ಬಂದು ಅಂದ್ರೆ ಅಚ್ಚುಕಟ್ಟಾಗಿ ಬರೀತಿ. ಅದಕ್ಕೆ ಜೋರಾಗಿ ಆ ತಂಗಿಗೆ ಜೋರಾದ ಚಪ್ಪಾಳೆ ಬಗ್ಗೆ ಬಂಧುಗಳೆಲ್ಲ. ಹೌದು ಹೌದು ಅದಕ್ಕೆ ಇರ್ಲಿ. ಇನ್ನೊಂದು ವಿಷಯ ಏನು ಮುತ್ತಪ್ಪನ ಕೇಳಿದ್ರೆ ನೇರವಾಗಿ ವಿಷಯಕ್ಕೆ ಬರೋನು. ಎಲ್ಲಿಗೆ ಬಂದದ್ರಿಪ್ಪ ಈ ವಿಷಯ? ಈ ದೈವದವ್ರಿಗೆ ಒಂದು ಎರಡು ಮಾತು ಹೇಳಿದೆ ಬಂಧುಗಳು. ಏನು ಮಾತು ಮುತ್ತಪ್ಪನ? ಹೇಳ್ರಪ್ಪ ಏನು? ನೀವೆಲ್ಲಾ ಕೇಳ್ತನಂದ್ರ ಆ ಮಾತು ಹೇಳೋದು ಹೌದು ಬ್ಯಾಡ ಕಲ್ಮೇಶ. ಸುಮ್ಮ ಒಂದು ಸಣ್ಣ ಚಾಲ ಹಾಡಪ್ಪ ಅಂದ್ರೆ ಚಾಲ ಹಾಡೋದು. ನಾವು ಏನು ಮಾಡ್ಬೇಕು ಹೇಳಿದ್ರೆ ಮನ್ಯಾಗ ನಮ್ಮ ಮಕ್ಕಳ ಕಡೆಯಿಂದಾಗಲಿ ಮೊಮ್ಮಕ್ಕಳ ಕಡೆಯಿಂದಾಗಲಿ ಯಾವ ವಸ್ತುವನ್ನ ನಮ್ಮ ಅಪ್ಪಗಳು ನಮ್ಮ ಹಿರಿಯರು ತರಿಸಬೇಕು ಅನ್ನೋ ವಿಚಾರ ಮೊದಲು ನಾವು ಮಾಡ್ಬೇಕು ಬಂಧುಗಳೇ. ಅದು ಹೆಂಗ್ರಿಪ್ಪ? ಒಂದೇದು ಏನು ತರಿಸ್ಬೇಕಂತ ಕೇಳಿದ್ರೆ ಮುತ್ತಪ್ಪ ತರಿಸಬಾರ್ದು ಕೇಳಿದ್ರೆ, ನಿಮ್ಮ ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳ ಹೆಸರ್ಲಿದ್ದು ಅಂದ್ರೆ ಅವ್ರ ಕಡೆ ಸ್ಟಾರ ಗುಟ್ಕಾ ತರಿಸ್ಬೇಡ್ರಿ ಅಂತ ಹೇಳಿ ಅರಟಾಳ ಕಲ್ಮೇಶ ಅಂದ್ ವಿನಂತಿ ಐತಿ. ಹೌದಪ್ಪ ಹೌದಾ? ಏನ್ ತರಿಸ್ಬೇಕಪ್ಪ ಸಣ್ಣ ಮಕ್ಕಳ ಕಡೆಯಿಂದ? ಸ್ಟಾರ್ ತರಿಸ್ಬ್ಯಾಡ್ರಿ, ಗುಟ್ಕಾ ತರಿಸ್ಬ್ಯಾಡ್ರಿ, ದಾರು ತರಿಸ್ಬ್ಯಾಡ್ರಿ. ಹೌದು ಹೌದು. ಏನ್ ತರಿಸ್ಬೇಕು ಮುತ್ತಪ್ಪನ? ಏನ್ ತರಿಸ್ಬೇಕ್ರಿಪ್ಪ? ಐತಾರ ಬತ್ತಂದ್ರ ಬೆಸ್ತಾರ ಬತ್ತಂದ್ರ ಅಂಗಡಿಗೆ ಹೋಗಿ ತೆಂಗಿನಕಾಯಿ ತರಿಸ್ರಿ, ಹೌದು ಉದ್ಕಡ್ಡಿ ತರಿಸ್ರಿ, ಹೌದು ಹನುಮಂತ ದೇವ್ರಿಗೆ ಹೋಗಾಕ ಉಪ್ಪು ತರಿಸ್ರಿ, ಹೌದು ಹೆಣ್ಣು ದೇವ್ರ ಇತ್ತಂದ್ರ ದಂಡಿ ತರಿಸ್ರಿ, ಕಾಯಿ ತರಿಸ್ರಿ, ಕರ್ಪೂರ ತರಿಸ್ರಿ, ಇಂತ ತರಿಸ್ಬೇಕಂತ ಹೇಳಿ ಅರಟಾಳ ಕಲ್ಮೇಶದ ವಿನಂತಿ. ಹೌದಪ್ಪ ಹೌದಾ? ಆ? ಹೌದು ಹೌದು. ಇನ್ನೊಂದು ಮಾತು ಯಾವ್ದು ಹೇಳುದು ಮುತ್ತಪ್ಪನ? ಯಾವ್ದ್ರಿಪ್ಪ? ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲಬೇಡ್ರಿ. ಹೌದಪ್ಪ ಹೌದು. ಮಳೆ ಬಂದಾಗ ಯಾರು ಮರದ ಕೆಳಗೆ ನಿಲ್ಲಬೇಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹ್ಯಾಂತಿನ ಕರ್ಕೊಂಡು ಅವ್ರ ತವ್ರ ಮನೆಗೆ ಹೋಗಬೇಡ್ರಿ. ಹೌದು ಕಿಮ್ಮತ್ ಸಿಗುದಿಲ್ಲ ಗೌಡ. ನಿನಗೇನು ಗೊತ್ತ? ಸರ್ ಇಲ್ಲಿ ಅದಾರ ಹೇಳ್ತೀನಿ ಕರೆ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ, ಬಡತನ ಬಂದಾಗ ಬೀಗರ ಮನೆಗೆ ಹೋಗಬೇಡ್ರಿ. ಹೌದು ಹೌದು. ಇನ್ನೊಂದು ಮಾತು ನೆಪ್ ಹಿಡ್ರಿ, ಮಾಡ್ಕೊಂಡು ಹೆಂಡತಿ ಮುಂದೆ ನಿಮ್ಮ ಜೀವನದೊಳಗೆ ಎಂದೂ ಖರೆ ಹೇಳಬೇಡ್ರಿ. ಹೌದು 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 ಹೌದು. ಮಾಡ್ಕೊಂಡು ಹೆಂಡತಿ ಮುಂದೆ ನಿಮ್ಮ ಜೀವನದಾಗ ಖರೆ ಹೇಳಬೇಡ್ರಿ. ಹೌದಾ? 9 ತಿಂಗಳು ಹೊತ್ತು ಹೆತ್ತು ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಬಟ್ಟಿದ ಮಗನ ಬೆಟ್ಟ ಮಾಡಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಒರೆಸಿ ಹಾಲು ಕುಡಿಸಿ ಬೆಳೆಸಿರ್ತಕ್ಕಂಥ ನಮ್ಮ ಹಡದವನ ಮುಂದೆ ಜೀವನದೊಳಗೆ ಎಂದು ಸುಳ್ಳು ಹೇಳಬೇಡ್ರಿ ಅಂತ ಹೇಳಿ ಅರಟಾಳ. ಹೌದಪ್ಪ ಹೌದಾ? ಈಗೆಲ್ಲ ಉಪರಾಟ ಹೆಂಗಂದ್ರಿ? ಯಾಕ್ರಿ? ಹೆಂಡತಿ ಮುಂದೆ ಕರೆ ಹೇಳ್ತಾವ್, ತಾಯಿ ಮುಂದೆ ಸುಳ್ಳು ಹೇಳ್ತಾವ್. ಇವ ಇಲ್ಲಿ ಕೂತಾನ ನಮ್ ಕೆಂಪನ್ ಹುಡುಗಿಲಿ ಏನ್ ಮಾಡತ್ತೇನ? ಹೆಂಡತಿ ಕೊಡಪ್ಪ ತಂದಿದ್ದ ಪ್ಯಾಂಟ್ ಗಿಸಿ ಹಾಕೊಂಡ ತಾಯಿ ಕೊಟ್ಟಿಲ್ಲ, ಹಾ ಹೆಂಡತಿ ಕೂಡ ಕಾಯ್ತಿದ್ದ.